ಆತ್ಮೀಯ ಸ್ಪರ್ಧಾರ್ಥಿಗಳೇ, BS ಜುಲ್ಪುಲ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾವು ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಇತಿಹಾಸದಲ್ಲಿ ಒಂದು 5 ರಿಂದ 10 ಪ್ರಶ್ನೆಗಳನ್ನು ನಿರ್ಧರಿಸುತ್ತೇವೆ. ಅದರಲ್ಲಿ ಮೇನ್ ಆಗಿ ನಾವು ಆಧುನಿಕ ಭಾರತದಲ್ಲಿ ಪ್ರಶ್ನೆಗಳನ್ನ ಗಮನಿಸ್ತೀವಿ. ಅದಕ್ಕಾಗಿ ನಾವು ಇವತ್ತಿನ ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದವು, ಎದಕ್ಕೆ ಬಂದವು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ, ನೀವು ಗಮನಿಸಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ನಡೀತು, ಈ ಸಂಗ್ರಾಮಕ್ಕೆ ಮಾತ್ರ ನಾವು ಬಹಳ ಪ್ರಾಶಸ್ತ್ಯ ಕೊಟ್ಟಿವಿ. ಯಾಕೆ ಕೊಟ್ಟಿವಿ, ಇದಕ್ಕಿನಿಂದ ಯಾವ ದಂಗೆಗಳು ನಡೆದಿಲ್ಲೇನು ಅಂತ ಗಮನಿಸಿದಾಗ ಇದಕ್ಕಿನ ಹಿಂದೆ ನೋಡಿದಾಗ ನಾವು ಹಲವಾರು ದಂಗೆಗಳನ್ನ ಗಮನಿಸ್ತೀವಿ. ಅದರಲ್ಲಿ ನಾವು ಕರ್ನಾಟಕವನ್ನೇ ಗಮನಿಸಿದಾಗ ಹೈದರಾಲಿ ಮತ್ತು ಟಿಪ್ಪುವಿನ ಹೋರಾಟಗಳು, ದೋಂಡಿಯವಾಂಗ್ ಅಂತ ಕರ್ನಾಟಕದ ಮೊದಲ ಕ್ರಾಂತಿಕಾರಿ ದೋಂಡಿಯವಾಂಗ್ ದಂಗೆಗಳು, ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಐಗೂರು ದಂಗೆ, ಧಾರ್ಮಿಕ ಕಾರಣಕ್ಕಾಗಿ ನಡೆದಿರ್ತಕ್ಕಂಥ ವೆಲ್ಲೂರು ದಂಗೆ, ಕಿತ್ತೂರು ದಂಗೆ, ಕೊಪ್ಪಳ ದಂಗೆ, ಬ್ಯಾರಕ್ಪುರದಲ್ಲಿ ಸಮುದ್ರಯಾನ ಕಡ್ಡಾಯವಾಗಿ ಮಾಡಬೇಕು ಅಂತ ನಡೆದಿತ್ತು, ಅದು ಒಂದು ದಂಗೆ. ಅವೆಲ್ಲ ದಂಗೆಗಳು ನಡೆದು, ಆದರೆ ನಾವು ಅವೆಲ್ಲ ದಂಗೆಗಳಿಗೆ ಏನಂತ ಕರೀಲಿಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀಲಿಲ್ಲ. ಯಾಕೆ ಕರೀಲಿಲ್ಲ, ಇದಕ್ಕೆ ಯಾಕೆ ಕರೆದಿವಿ ಅನ್ನೋದು ನೋಡ್ಬೇಕಾದ್ರೆ ಇದಕ್ಕೊಂದು 3 ವಿಚಾರಗಳಿವೆ ಸ್ನೇಹಿತರೆ. ಆ 3 ವಿಚಾರಗಳಿಂದ ಈ ಘಟನೆಯನ್ನು ನಾವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಹೇಗಪ್ಪ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಇದಕ್ಕಿಂತ ಹಿಂದೆ ನಡೆದಿರ್ತಕ್ಕಂಥ ದಂಗೆಗಳು ಯಾವುವು, ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಮತ್ತೆ ಆ ಹಿಂದೆ ನಡೆದಿರ್ತಕ್ಕಂಥ ದಂಗೆಗಳಲ್ಲಿ ಎಲ್ಲ ರೈತರು, ರಾಜರು, ಸೈನಿಕರು, ಮೌಲ್ವಿಗಳು, ಪಂಡಿತರು, ವ್ಯಾಪಾರಸ್ಥರು ಎಲ್ಲರೂ ಭಾಗಿಯಾಗಿರಲಿಲ್ಲ. ಈ ಘಟನೆಯಲ್ಲಿ ಭಾಗಿಯಾಗಿದೆ. ಮತ್ತೆ ಇದು ಭಾರತದಾದ್ಯಂತ ಏಕಕಾಲಕ್ಕೆ ನಡೀತು ಸ್ನೇಹಿತರೆ. ಹಾಗಾಗಿ ಈ ದಂಗೆಯನ್ನು ನಾವೇನಂತ ಕರಿತೀವಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಸ್ನೇಹಿತರೆ. ಗೊತ್ತಾಯ್ತು ಸ್ನೇಹಿತರೆ ಯಾಕೆ ಕರಿತೀವಿ ಅಂತ. ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ, ರಾಷ್ಟ್ರೀಯ ಕ್ರಾಂತಿಕಾರಿ ನಾಯಕ VD ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್, ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವುದು ಈ VD ಸಾವರ್ಕರ್ ಅವರ ಕೃತಿ. ಇದನ್ನೇ ನಾವು ಈ ದಂಗೆಗೆ ಕರಿತೀವಿ. ಇವ್ರ ನಂತರ ಪ್ರಸಿದ್ಧ ಇತಿಹಾಸಕಾರ ಅಶೋಕ್ ಮೆಹ್ತಾ ಈ ಘಟನೆಯನ್ನು 1857ರ ದಂಗೆಯ ಘಟನೆಯನ್ನು ಏನಂತ ಕರೀತಾರೆ ಅಂದ್ರೆ ಮಹಾಬಂಡಾಯ. ಮಹಾಬಂಡಾಯ ಅಂತ ಕರೀತಾರೆ. ಇದರ ನಂತರ ನಾವು ಗಮನಿಸಿದಾಗ ಬ್ರಿಟಿಷರು ಜಾನ್ಸಿನ್ ಮತ್ತು ಜನರಲ್ ವೋಟ್ರಾನ್ ಅಂತ ಬರ್ತಾರೆ ಸ್ನೇಹಿತರೆ. ಜಾನ್ಸಿನ್ ಮತ್ತು ಜನರಲ್ ವೋಟ್ರಾನ್ ಅವರು ಈ ದಂಗೆಯನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಭಾರತದಿಂದ ಕ್ರಿಶ್ಚಿಯನ್ನರ ಅಧಿಕಾರವನ್ನು ಕಿತ್ತಿ ಒಗೆಯುವುದರ ಸಲುವಾಗಿ ಹಿಂದೂ ಮುಸ್ಲಿಂ ಸಿಪಾಯಿಗಳು ನಡೆಸಿದ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೆದ್ರು ಸ್ನೇಹಿತರೆ. ಏನಂತ ಕರೆದ್ರು, ಅವ್ರ ವಿಚಾರದ ಪ್ರಕಾರ ಭಾರತದಿಂದ ಕ್ರಿಶ್ಚಿಯನ್ನರ ಅಧಿಕಾರವನ್ನು ಕಿತ್ತು ಒಗೆಯುವುದರ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳು ನಡೆಸಿದ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೆದ್ರು ಸ್ನೇಹಿತರೆ. ಬ್ರಿಟಿಷರು ಏನಂತ ಕರೆದ್ರು ಅಂದ್ರೆ ಸಿಪಾಯಿ ದಂಗೆ ಅಂತ ಕರೆದ್ರು ಸ್ನೇಹಿತರೆ. ಸಿಪಾಯಿ ದಂಗೆ ಅಂತ ಕರೆದ್ರು. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನ ಕುರಿತು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಏನಂತ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧ ಅಥವಾ ಮೊದಲ ಯುದ್ಧ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾವ ಘಟನೆ ಕುರಿತು ಅಂದ್ರೆ ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು. ಹೇಗಪ್ಪ ಅಂದ್ರೆ, ನಮ್ಮ ಭಾರತಕ್ಕೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು. ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಅಪ್ಪಣೆ ಪಡೆದು 1615ರಿಂದ ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡಿದ್ರು. ಅದೆಲ್ಲ ಕಿಚ್ಚು ಏನಾಯ್ತಂದ್ರೆ ಇಲ್ಲಿ ಬಂದು ಸೇರಿತ್ತು ಸ್ನೇಹಿತರೆ. ಅಷ್ಟರಲ್ಲಿ ಅಂದ್ರೆ 1757ರಲ್ಲಿ. ಇದಕ್ಕಿನಿಂದ ಪ್ಲಾಸ್ಟಿಕ್ ಕದನ, ಬಾಕ್ಸರ್ ಕದನ ಅವೆಲ್ಲ ನಡೆದಿದ್ದು, ಬಹಳ ಘೋರ ಘಟನೆಗಳು ನಡೆದಿದ್ದು. ಅವು ಯಾವುದನ್ನ ನಾವು ಗಮನಿಸಲಿಲ್ಲ. ಈ ಘಟನೆಯಲ್ಲಿ ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಅಧ್ಯಯನದ ದೃಷ್ಟಿಯಿಂದ ಒಂದು 5 ಭಾಗಗಳನ್ನಾಗಿ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನೋಡಬೇಕಾದ್ರೆ ನಾವು ರಾಜಕೀಯ ಕಾರಣಗಳನ್ನು ನೋಡೋಣ ಸ್ನೇಹಿತರೆ.
ಹೇಗಪ್ಪ ಅಂದ್ರೆ ಈ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದೇ ಟೈಮಿಗೆ ನಡಿಬೇಕಂದ್ರೆ ಕೆಲವೊಂದು ರಾಜಕೀಯ ಕಾರಣಗಳನ್ನ ಸಂಭವಿಸಿದ್ರು ಸ್ನೇಹಿತರೆ. ಯಾವ್ಯಾವ ರಾಜಕೀಯ ಕಾರಣಗಳಂದ್ರೆ ಮೊದಲನೇದಾಗಿ ನೋಡ್ಬೇಕಂದ್ರೆ ನಾವು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿರತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿ. ಯಾವುದು ಸ್ನೇಹಿತರೆ? ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಎಷ್ಟರಲ್ಲಿ? 1798ರಲ್ಲಿ. ಯಾರು? ವೆಲ್ಲೆಸ್ಲಿ. ಈ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಇಷ್ಟೇ ಸ್ನೇಹಿತರೆ, ಭಾರತದಲ್ಲಿರ್ತಕ್ಕಂಥ ಸಂಸ್ಥಾನಗಳಾಗ್ಲಿ ರಾಜ ಮನೆತನಗಳಾಗ್ಲಿ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಯಾಕಪ್ಪ ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ಉದ್ದೇಶ ಏನಂದ್ರೆ ತಮ್ಮ ಬ್ರಿಟಿಷ್ ಸೈನಿಕರನ್ನ ನೇಮಿಸಿಕೊಳ್ಬೇಕು. ಒಂದು, ಆ ಬ್ರಿಟಿಷ್ ಸೈನಿಕರನ್ನ ಕೊಳ್ಳುವುದಲ್ಲದೆ ಇನ್ನೊಬ್ಬ ರೆಸಿಡೆಂಟ್ ನನ್ನ ನೇಮಕ ಮಾಡಿಕೊಳ್ಬೇಕು. ಆ ರೆಸಿಡೆಂಟ್ಗೆ ಮತ್ತು ಸೈನಿಕರಿಗೆ ಇವರೇ ಊಟ ಹಾಕ್ಬೇಕು, ಮತ್ತೆ ತಿಂಗಳ ಭತ್ಯೆಯನ್ನು ನೀಡಬೇಕು, ಸಂಬಳವನ್ನು ನೀಡಬೇಕು. ಇದು ಈ ಸಹಾಯಕ ಸೈನ್ಯ ಪದ್ಧತಿಯ ಮೂಲ ಉದ್ದೇಶ ಆಗಿದೆ. ಇದರಿಂದ ಭಾರತದಲ್ಲಿ ಹಲವಾರು ರಾಜಮನೆತನಗಳು ಸಂಸ್ಥಾನಗಳು ವಿರೋಧಿಸಿದವು. ಆದರೆ ಕೆಲವೊಂದು ರಾಜಮನೆತನಗಳು ಇದಕ್ಕೆ ಬಲಿಯಾದವು. ಅಂತ ಬಲಿಯಾದ ಸಂಸ್ಥಾನಗಳಲ್ಲಿ ಮೊದಲನೇ ಸಂಸ್ಥಾನ ಯಾವ್ದಂದ್ರೆ ಹೈದರಾಬಾದ್ನ ನಿಜಾಮ್ ಅಲಿ ಖಾನ್. ಹೈದರಾಬಾದ್ನ ನಿಜಾಮ್ ಅಲಿ ಖಾನ್. ಇವರ ನಂತರ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವರ ನಂತರ ಮರಾಠರ ಪೇಶ್ವೆಗಳು, ತಂಜಾವೂರಿನ ಧರ್ಮರಾಜ, ನಾಗಪುರದ ಭೋಸ್ಲೆಗಳು, ಇಂದೋರ್ನ ಹೊಳಲ್ಕರು ಇವರೆಲ್ಲ ಲೈನ್ ಪ್ರಕಾರವಾಗಿ ಕಾಲಾನುಕ್ರಮಿಕವಾಗಿ ಇವರೆಲ್ಲ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ರು ಮಾತ್ರ ಕರೆಕ್ಟ್. ಆದ್ರೆ ಅಲ್ಲಿರ್ತಕ್ಕಂಥ ರಾಜರ ಒಳಗೆ ಏನಿತ್ತು? ಕಿಡಿ ಇತ್ತು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಈ ಬ್ರಿಟಿಷ್ ಕಂಪನಿ ಜಾರಿಗೆ ತಂತು. ಇದರಿಂದ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಸಂಸ್ಥಾನಗಳು ತಾವು ಯಾವುದೇ ಹೋರಾಟವನ್ನ ಮಾಡ್ಲಿ, ಯಾವುದೇ ಒಪ್ಪಂದವನ್ನ ಮಾಡ್ಲಿ, ಇಲ್ಲಿರ್ತಕ್ಕಂಥ ಒಬ್ಬ ರೆಸಿಡೆಂಟ್ ನನ್ನ ನೇಮಕ ಮಾಡಿರ್ತಾರಲ್ಲ, ಆ ರೆಸಿಡೆಂಟ್ ನನ್ನ ಒಪ್ಪಿಗೆ ಪತ್ರವನ್ನು ಪಡೆದೇ ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇದರಿಂದ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಹಲವಾರು ರಾಜಮನೆತನಗಳು ಸಂಸ್ಥಾನಗಳು ಸಿಟ್ಟಿಗೇರಿದವು. ಇದು ಒಂದು ರೀತಿಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಸ್ನೇಹಿತರೆ. ಇದರ ನಂತರ ಹದಿನೆಂಟುನೂರ 48ರಲ್ಲಿ ಜಾರಿ ಬಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿ. ಯಾವ್ದು ಸ್ನೇಹಿತರೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಯಾರು ಜಾರಿ ತಂದ್ರೆ ಡಾಲೌಸಿ. ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಏನಾಗಿತ್ತಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಉದ್ದೇಶ ಏನಾಗಿತ್ತಂದ್ರೆ, ಯಾರಿಗೆ ಪುತ್ರ ಸಂತಾನವಿರುವುದಿಲ್ಲ, ಯಾರಿಗೆ ಮಕ್ಕಳ ಭಾಗ್ಯ ಇರುವುದಿಲ್ಲ, ರಾಜರಾಗ್ಲಿ ಸಂಸ್ಥಾನದಲ್ಲಿರ್ತಕ್ಕಂಥ ಅರಸರುಗಳಿಗೆ ಅವರು ತಾವು ಸಾವನ್ನಪ್ಪಿದ್ರು, ತಮ್ಮ ಅಧಿಕಾರ ಮುಗಿತಪ್ಪ ಅಂದ್ರೆ ಅಲ್ಲಿಗೆ ಆ ಸಂಸ್ಥಾನ, ಆ ರಾಜಮನೆತನವನ್ನು ಮತ್ತೆ ಅಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತನ್ನು ಏನ್ ಮಾಡಬೇಕು? ಬ್ರಿಟಿಷ್ ಕಂಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಇದರಿಂದ ಹಲವಾರು ರಾಜಮನೆತನಗಳು ಸಿಟ್ಟಿಗೇರಿದ್ರು. ಆದ್ರೆ ಈ ಬ್ರಿಟಿಷ್ ಸೈನ್ಯವನ್ನು ಎದುರಿಸಲಾಗದೆ ಒಂದು ಪ್ರಾಂತ್ಯ ಬಲಿಯಾಯಿತು. ಯಾವ್ದಂದ್ರೆ ಸತಾರ ಪ್ರಾಂತ್ಯ. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಯನ್ನು ಅನುಸರಿಸಿಕೊಂಡ ಮೊದಲ ರಾಜಮನೆತನ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ರೀತಿ ಏನಾಯ್ತು? ರಾಜಕೀಯ ಕಾರಣ ಆಯ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇದಾದ ನಂತರ ಮೂರನೇ ಕಾರಣ ಸ್ನೇಹಿತರೆ ಏನಂದ್ರೆ 1852ರಲ್ಲಿ ಬಿರುದು ಬಾವಳಿಗಳ ರದ್ದತಿ ಮಾಡ್ತಾರೆ ಸ್ನೇಹಿತರೆ. ಬಿರುದು ಬಾವಳಿಗಳ ರದ್ದತಿ ಹೇಗಪ್ಪ ಅಂದ್ರೆ, ಇದಕ್ಕಿಂತ ಇದ್ದ ನಮ್ಮ ಭಾರತದಲ್ಲಿ ರಾಜಮನೆತನಗಳಲ್ಲಿ ಸಂಸ್ಥಾನಗಳಲ್ಲಿ ಹೊರಗೆ ಸೈನಿಕ ಸಾಧನೆಗಳಲ್ಲಿ ಸಾಹಿತ್ಯ ಸಾಧನೆಗಳಲ್ಲಿ ಸಂಗೀತ ಸಾಧನೆಗಳಲ್ಲಿ ಅವ್ರದೇ ಆದಂಥ ಛಾಪನ್ನು ಮೂಡಿಸಿದ್ದಕ್ಕಾಗಿ ಅವ್ರಿಗೆ ಹಲವಾರು ರೀತಿಯ ಬಿರುದುಗಳನ್ನು ಕೊಡ್ತಾ ಇದ್ರು ಸ್ನೇಹಿತರೆ. ಯಾವಾಗ ಈ ಲಾರ್ಡ್ ಡಾಲೌಸಿ ಅವರು ಅಧಿಕಾರಕ್ಕೆ ಬಂದರು, ಆ 1852ರಲ್ಲಿ ಹೇಳ್ತಾರೆ, ಯಾವುದೇ ರಾಜರಾಗ್ಲಿ, ಸಂಗೀತಗಾರರಾಗ್ಲಿ, ಸಾಹಿತ್ಯಕಾರರಾಗ್ಲಿ, ಚಿತ್ರಕಲೆಕಾರರಾಗ್ಲಿ ಬಿರುದುಗಳನ್ನ ಇಟ್ಟುಕೊಳ್ಳುವಂತಿಲ್ಲ.
ಇಷ್ಟು ದಿನ ಏನು ಇಟ್ಕೊಂಡಿದ್ರಿ ಇನ್ನು ಮುಂದೆ ನಡೆಯುವುದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ರೀತಿ ರಾಜಕೀಯವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿತು ಸ್ನೇಹಿತರೆ. ಇದಲ್ಲದೆ ಮತ್ತೇನು ಹೇಳ್ತಾರೆ ಅಂದ್ರೆ, ರಾಜಮನೆತನದ ಹಿರಿಯ ಅರಸರುಗಳಿಗೆ ಈ ಬ್ರಿಟಿಷ್ ಕಂಪನಿಯಿಂದ ವಿಶ್ರಾಂತಿ ವೇತನ ಬರ್ತಾ ಇತ್ತು ಸ್ನೇಹಿತರೆ. ಆದ್ರೆ ಆ ವಿಶ್ರಾಂತಿ ವೇತನವನ್ನು ಕೂಡ ರದ್ದು ಮಾಡಿದರು. ಯಾವುದು? ವಿಶ್ರಾಂತಿ ವೇತನ. ಇದು ಒಂದು ರೀತಿ ರಾಜಕೀಯ ಕಾರಣ ಸ್ನೇಹಿತರೆ. ಇದಾದ ನಂತರ ಇನ್ನೊಂದು ಕಾರಣ ನೋಡ್ಬೇಕಾದ್ರೆ ನಾವು ದೆಹಲಿಯಲ್ಲಿ ಒಂದು ಮೊಘಲ್ ಮನೆತನ ಇತ್ತು ಸ್ನೇಹಿತರೆ. ಮೊಘಲ್ ಮನೆತನದ ಕೊನೆಯ ಅರಸ 2ನೇ ಬಹದ್ದೂರ್ ಶಾ, ಒಳ್ಳೆ ಆಡಳಿತಗಾರ ಸ್ನೇಹಿತರೆ. ಅಂತ 2ನೇ ಬಹದ್ದೂರ್ ಶಾನಿಗೆ ಏನಂತ ಧಮಕಿ ಹಾಕ್ತಾರಪ್ಪ ಅಂದ್ರೆ, 2ನೇ ಬಹದ್ದೂರ್ ಶಾ ತನ್ನ ಅಧಿಕಾರ ಮುಗಿದ ನಂತರ ಯಾವುದೇ ತನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ತನ್ನ ಮಂತ್ರಿಗಳಾಗಲಿ ಉತ್ತರಾಧಿಕಾರಿಗಳಾಗಲಿ ಅಧಿಕಾರ ಮಾಡುವಂತಿಲ್ಲ, ದೆಹಲಿಯಲ್ಲಿ ಅಧಿಕಾರ ಮಾಡುವಂತಿಲ್ಲ. ಯಾವಾಗ ಈ 2ನೇ ಬಹದ್ದೂರ್ ಶಾನ ತನ್ನ ಶಕ್ತಿ ಇರುವವರೆಗೆ ಆಳ್ವಿಕೆ ಮಾಡ್ತಾನೋ ಅಲ್ಲಿ ತನ ಮಾತ್ರ ಆಳ್ವಿಕೆ ಮಾಡ್ಬೇಕು. ಅವನ ಶಕ್ತಿ ಕುಂದಿದ ಮೇಲೆ ಅವನು ಮರಣ ಬಂದಿದ್ನಂದ್ರೆ ಅಲ್ಲಿರ್ತಕ್ಕಂಥ ಅರಸನ ಮನೆತನ, ಅರಸನ ಆಸ್ತಿ ಅಂತಸ್ತು, ಅಲ್ಲಿರ್ತಕ್ಕಂಥ ಸೈನಿಕರು ಯಾರ ವಶ? ಬ್ರಿಟಿಷ್ ಕಂಪನಿಯ ವಶ ಅಂತ ಹೇಳಿದ್ರು ಸ್ನೇಹಿತರೆ. ಇದು ಒಂದು ರೀತಿ ಏನಾಯ್ತಂದ್ರೆ ರಾಜಕೀಯವಾಗಿ ಪ್ರಚೋದನೆ ನೀಡಿತು ಸ್ನೇಹಿತರೆ. ಎದಕ್ಕಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇಷ್ಟೆಲ್ಲ ರಾಜಕೀಯ ಕಾರಣಗಳು ನೋಡಿದ್ವಿ ಸ್ನೇಹಿತರೆ. ಈಗ ಇನ್ನೊಂದು ಕಾರಣ ಯಾವಪ್ಪ ಅಂದ್ರೆ ಸಾಮಾಜಿಕ ಧಾರ್ಮಿಕ ಕಾರಣಗಳು ಸ್ನೇಹಿತರೆ. ಎರಡನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಏನೇನಂತ ನೋಡೋಣ. ಯಾವುದು? ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಯಾವ ರೀತಿಯಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿದವಪ್ಪ ಅಂದ್ರೆ, ಮೊದಲನೇದಾಗಿ ನಾವು ಸಾಮಾಜಿಕ ಕಾರಣಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಸತಿ ಸಹಗಮನ ಪದ್ಧತಿ. ಯಾವುದು? ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿಯನ್ನು 1829 ಡಿಸೆಂಬರ್ 4ರಂದು ಯಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ರಾಜಾರಾಮ್ ಮೋಹನ್ ರಾಯರ ಸಲಹೆ ಮೇರೆಗೆ ಈ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಇದಕ್ಕಿನ ಹಿಂದಾಗಿ ಭಾರತದ ಸಂಪ್ರದಾಯದ ಪ್ರಕಾರ ಏನ್ ಮಾಡ್ತಾ ಇದ್ರು ಅಂದ್ರೆ, ಪತಿ ಸತ್ ಮೇಲೆ ಅವನ ಜೊತೆ ಸತಿನು ಕುಂಡಲದಲ್ಲಿ ಆರ್ಬೇಕಿರ್ತದೆ. ಇದು ಭಾರತದ ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ. ಯಾವಾಗ ರಾಜಾರಾಮ್ ಮೋಹನ್ ರಾಯರ ಸಹೋದರರ ಪತ್ನಿಗೆ ಈ ರೀತಿಯ ಘಟನೆ ಸಂಭವಿಸ್ತದ, ಅವಾಗ ರಾಜಾರಾಮ್ ಮೋಹನ್ ರಾಯರವರಿಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರಿಗೆ ಈ ಸತಿ ಸಹಗಮನ ಪದ್ಧತಿಯನ್ನು ಏನ್ ಮಾಡೋಣ, ನಿಷೇಧ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಈ ಸತಿ ಸಹಗಮನ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ನಿಷೇಧ ಮಾಡ್ತಾರೆ. ಇದು ನಮ್ಮ ಭಾರತ ದೇಶದ ಹಿಂದಿನ ಸಂಪ್ರದಾಯವನ್ನು ಮುರಿದು ಹಾಕಿದರು ಬ್ರಿಟಿಷರು ಅಂತೇಳಿ ಇದು ಒಂದು ರೀತಿಯ ಸಾಮಾಜಿಕ ಕಾರಣ ಆಯ್ತು ಸ್ನೇಹಿತರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಎರಡನೇದಾಗಿ ನೋಡ್ಬೇಕಾದ್ರೆ ನಾವು 1856ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಯಾರಪ್ಪ ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಇವರು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ವಿಧವಾ ಪುನರ್ವಿವಾಹ ಕಾಯ್ದೆ ಮುಖ್ಯ ಏನಂದ್ರೆ, ನಾವ್ ಈಗಾಗಲೇ ನೋಡಿದ್ವಿ, ಪತಿ ಜೊತೆ ಸತಿನೂ ಕುಂಡಲದಲ್ಲಿ ಪತಿ ಸತ್ ಮೇಲೆ ಅವನ ಜೊತೆ ಬದುಕಿರುವಂತಹ ಪತ್ನಿನೂ ಕೂಡ ಅವನ ಜೊತೆ ಆರ್ಬೇಕಂತ ಸಂದರ್ಭ ಇರ್ತದ. ಅದು 1829ರಲ್ಲಿ ರದ್ದಾಯ್ತು. ಅದಾದ ನಂತರ ಮದುವೆ ಆದ ಹೆಂಡತಿ ಗಂಡ ಸತ್ತ ನಂತರ ಹಾಗೆ ಇತ್ತು. ಅಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಜೀವನ ಪರ್ಯಂತ ಹಾಗೆ ಯಾಕಿರ್ಬೇಕು, ಇನ್ನೊಂದು ಮದುವೆ ಆಗೋ ಅವಕಾಶ ಕೊಡ್ಬೋದಲ್ಲ ಅಂತೇಳಿ ಇವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು.
ಇದು ನಮ್ಮ ಭಾರತ ದೇಶದ ಹಿಂದಿನಿಂದ ಬಂದಿರತಕ್ಕಂತಹ ಸಂಪ್ರದಾಯವನ್ನು ಏನ್ ಮಾಡಿದ್ರು, ಮುರಿದಾಕಿದ್ರು. ಇದು ಒಂದು ರೀತಿ ಕಾರಣ ಅಂತೇಳಿ ನಮ್ಮ ಭಾರತೀಯರು ರೊಚ್ಚಿಗೆದ್ರು. ಎದಕ್ಕ? ಈ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇದಾದ ನಂತರ ಇನ್ನೊಂದು ನೋಡ್ಬೇಕಾದ್ರೆ ರೈಲ್ವೆ ಆಗ್ಲಿ, ಅಂಚೆ, ಟೆಲಿಗ್ರಾಫ್, ಈ ಮೂರನ್ನು ಕಾಲಿನ ಮುಂದಿರ್ತಕ್ಕಂಥ ಎಲ್ಲಾ ಭಾರತೀಯರು ಸಮಾನವಾಗಿ ಬಳಕೆ ಮಾಡಬೇಕು. ಉಳ್ಳವರು ಇಲ್ಲದವರು, ದಲಿತರು ಪ್ರಬಲರು, ಇವರೆಲ್ಲ ಏನ್ ಮಾಡ್ಬೇಕು, ಇದನ್ನ ಬಳಕೆ ಮಾಡ್ಬೇಕಂತೇಳಿ ಹೇಳಿದಾಗ ಇದು ಇಲ್ಲಿರ್ತಕ್ಕಂಥ ಉನ್ನತ ವರ್ಗದವ್ರಿಗೆ ಏನಾಯ್ತು, ಇದೊಂದು ರೀತಿಯ ಅಸಹ್ಯ ಆಯ್ತು. ಯಾಕಂದ್ರೆ ಎಲ್ಲರೂ ನಾವು ದಲಿತರು ಮತ್ತು ನಾವು ಪಂಡಿತರು ಕೂಡ ರೈಲ್ವೆ ಸೇವೆ ಬಳಸ್ಬೇಕು, ಅಂಚೆಯನ್ನು ಒಂದೇ ರೀತಿಯಲ್ಲೇ ಬಳಸ್ಬೇಕು, ಟೆಲಿಗ್ರಾಫ್ ಅನ್ನು ಒಂದೇ ರೀತಿಯಲ್ಲಿ ಬಳಸ್ಬೇಕು. ಇದೊಂದೇನಾಯ್ತು, ಜನಾಂಗೀಯ ತಾರತಮ್ಯ ಆದಂತ ಆಯ್ತು. ಯಾಕಂದ್ರೆ ಪಂಡಿತರ ಇವರೆಲ್ಲ ಹಿರಿಯ ವರ್ಗದವ್ರಿಗೆ ಏನ್ ಅನಿಸ್ತಂದ್ರೆ ಕೆಳಗಿನ ವರ್ಗದವ್ರ ಜೊತೆ ನಾವೇನ ಮಾಡಕತ್ತೀವಿ, ಸೇರಕತ್ತೀವಿ. ಇಂಥ ಕಾನೂನು ಜಾರಿಗೆ ಬಂತಂತೇಳಿ ಇದೊಂದು ರೀತಿಯ ಸಾಮಾಜಿಕ ಕಾರಣ ಅಂತೇಳಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ. ಹಾಗಾದ್ರೆ ಇವು ಸಾಮಾಜಿಕ ಕಾರಣಗಳಾದ್ರೆ ಧಾರ್ಮಿಕ ಕಾರಣಗಳೇನು ಅನ್ನೋದು ನೋಡೋಣ. ಧಾರ್ಮಿಕ ಕಾರಣಗಳು ಮೊದಲನೇದಾಗಿ ಧಾರ್ಮಿಕ ಕಾರಣಗಳನ್ನು ನೋಡ್ಬೇಕಾದ್ರೆ ನಾವು ಭಾರತದಲ್ಲಿ ಇರ್ತಕ್ಕಂಥ ಕಡು ಬಡವರು, ಭಾರತದಲ್ಲಿ ಇರುವಂತಹ ಕಡು ಬಡವ ಹಿಂದೂ ಮತ್ತು ಮುಸ್ಲಿಂ, ಭಾರತದಲ್ಲಿರ್ತಕ್ಕಂಥ ಕಡು ಬಡವರಾಗಿರ್ತಕ್ಕಂಥ ಹಿಂದೂ ಮತ್ತು ಮುಸ್ಲಿಮರನ್ನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸಿದ್ರು. ಯಾವ ರೀತಿ ಮತಾಂತರಗೊಳಿಸಿದ್ರು ಅಂದ್ರೆ ಅತಿಯಾದ ರೀತಿಯಲ್ಲಿ ಮತಾಂತರಗೊಳಿಸಿದ್ರು. ಭಾರತದಲ್ಲಿರ್ತಕ್ಕಂಥ ಬಡವರಿಗೆ ಹಣದ ಆಮಿಷ ಒಡ್ಡಿ, ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ, ನೀವೇನಾಗಬೇಕು, ನಿಮ್ಮ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅಂತೇಳಿ ಆಮಿಷ ಒಡ್ಡಿದ್ರು. ಇದನ್ನು ಕೆಲವೊಬ್ರು ಬಲ್ಲವರು ಇದು ಒಂದು ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ಹಿಂದೂ ಮುಸ್ಲಿಂ ಧರ್ಮವನ್ನು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಕೊನೆ ಮಾಡ್ತಾ ಇದ್ದಾರೆ, ತಮ್ಮ ಕ್ರಿಶ್ಚಿಯನ್ ಧರ್ಮವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಒಂದು ರೀತಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧಾರ್ಮಿಕವಾಗಿ ಕಾರಣ ಆಯಿತು. ಎರಡನೇದಾಗಿ ನೋಡ್ಬೇಕಾದ್ರೆ ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಶಾಲೆಗಳು, ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಶಾಲೆಗಳಿಗೆ ಭಾರತದಲ್ಲಿರ್ತಕ್ಕಂತಹ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಅವರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಆಗಿರ್ತಕ್ಕಂಥ ಬೈಬಲ್ ಅನ್ನ ಪಠಣ ಮಾಡುವುದು ಕಡ್ಡಾಯಗೊಳಿಸಿದ್ರು. ಇದು ಒಂದು ರೀತಿ ಏನಾಯ್ತು ಅಂದ್ರೆ ಧಾರ್ಮಿಕ ಕಾರಣ ಆಯ್ತು. ಯಾಕಂದ್ರೆ ಕ್ರಿಶ್ಚಿಯನ್ನರ ಶಾಲೆಯಲ್ಲಿ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಕಲಿಯಬೇಕಾದ್ರೆ ಅವ್ರಿಗೆ ಏನಂತ ಕಡ್ಡಾಯ ಮಾಡಿದ್ರಂದ್ರೆ ಬೈಬಲ್ ಅನ್ನು ಪಠಣೆ ಮಾಡುವುದು ಒಂದು ಕಡ್ಡಾಯ ವಿಷಯ ಅಂತ ಮಾಡಿಬಿಟ್ಟು ಇದು ಒಂದು ರೀತಿ ಏನಾಯ್ತು ಅಂದ್ರೆ ಧಾರ್ಮಿಕ ಕಾರಣ ಆಯ್ತು ಸ್ನೇಹಿತರೆ. ಈಗಾಗಲೇ ನಾವು ನೋಡಿದ್ವಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯವಾಗಿ ಯಾವ್ಯಾವ ರೀತಿ ಕಾರಣಗಳಾದವು, ಸಾಮಾಜಿಕ ಮತ್ತು ಧಾರ್ಮಿಕ ರೀತಿಯಲ್ಲಿ ಯಾವ್ಯಾವ ರೀತಿಯ ಕಾರಣಗಳಾದವು ಅಂತ ನೋಡಿದ್ವಿ. ಮೂರನೇದಾಗಿ ಆರ್ಥಿಕ ಕಾರಣಗಳನ್ನು ನೋಡೋಣ ಸ್ನೇಹಿತರೆ. ಯಾವ ಆರ್ಥಿಕ ಕಾರಣಗಳು? ಆರ್ಥಿಕ ಕಾರಣಗಳು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕವಾಗಿ ಯಾವ ರೀತಿ ಕಾರಣಗಳಾದವು ನೋಡ್ಬೇಕಾದ್ರೆ ನಾವು ಈಗಾಗಲೇ ನೋಡ್ತೀವಿ. 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, ಲಾರ್ಡ್ ಕಾರ್ನ್ವಾಲಿಸ್ ಜಾರಿ ತರ್ತಾರೆ. ಅದಾದ ನಂತರ 1820ರಲ್ಲಿ ರೈತವಾರಿ ಪದ್ಧತಿ, ಲಾರ್ಡ್ ಎಕ್ಟಸ್ನ ಕಾಲದಲ್ಲಿ ಯಾರಂದ್ರೆ ಥಾಮಸ್ ಮನ್ರೋ. ಎಲ್ಲಪ್ಪ ಅಂದ್ರೆ ಮದ್ರಾಸ್ನಲ್ಲಿ. ಇನ್ನೊಂದಾಗಿ ನೋಡ್ಬೇಕಂದ್ರೆ 1833ರಲ್ಲಿ ಮಹಾಲ್ವಾರಿ ಪದ್ಧತಿ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ.
ವಿಲಿಯಂ ಬೆಂಟಿಕ್ ಜಾರಿಗೆ ತರ್ತಾರೆ. ಯಾರು ಜಾರಿಗೆ ತರ್ತಾರೆ? ವಿಲಿಯಂ ಬೆಂಟಿಕ್. ಈ ಆರ್ಥಿಕವಾಗಿ ಯಾವ ರೀತಿ ಕಾರಣ ಅಂತ ಬಂದ್ರೆ, ಭಾರತದಲ್ಲಿರ್ತಕ್ಕಂಥ ರೈತರು ಉಳುಮೆ ಮಾಡುವುದೇ ಕಡಿಮೆ. ಅಂಥದ್ರಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರ ಮೇಲೆ ಹೆಚ್ಚಿನ ಕಂದಾಯ ತೆರಿಗೆಯನ್ನು ವಸೂಲಿ ಮಾಡ್ತಾ ಇತ್ತು. ಯಾವ್ಯಾವ ಕಾಯ್ದೆಗಳು? ಈ 1793ರಲ್ಲಿ ಜಾರಿಗೆ ತಂದಿರತಕ್ಕಂತಹ ಕಾಯಂ ಜಮೀನ್ದಾರಿ ಪದ್ಧತಿ ಒಂದು, 1823ರಲ್ಲಿ ಜಾರಿಗೆ ಬಂದಿರತಕ್ಕಂಥ ರೈತವಾರಿ ಪದ್ಧತಿ, 1833ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಮಹಲ್ವಾರಿ ಪದ್ಧತಿ. ಇವು ಮೂರು ಏನ್ ಮಾಡಿದ್ವು ಅಂದ್ರೆ, ಭಾರತದಲ್ಲಿ ಬಡತನದಿಂದ ಕೂಡಿರ್ತಕ್ಕಂಥ ರೈತರ ಮೇಲೆ ಹೆಚ್ಚಿನ ರೀತಿಯಲ್ಲಿ ತೆರಿಗೆಗಳನ್ನ ಕಂದಾಯ ವಸೂಲಿ ಮಾಡಿದರು. ಇದು ಒಂದು ರೀತಿ ಏನಾಯ್ತಂದ್ರೆ ಆರ್ಥಿಕವಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ. ಎರಡನೇದಾಗಿ ನೋಡ್ಬೇಕಾದ್ರೆ ನಾವು ನಮ್ಮ ಭಾರತದಲ್ಲಿ ಅವಾಗ ಯಾವ ರೀತಿ ಇದ್ವು ಅಂದ್ರೆ ಸಣ್ಣ ಗುಡಿ ಕೈಗಾರಿಕೆಗಳಿದ್ವು ಸ್ನೇಹಿತರೆ. ಸಣ್ಣ ಗುಡಿ ಕೈಗಾರಿಕೆಗಳಿದ್ವು. ನಮ್ಮ ಭಾರತ ದೇಶ ಎದಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಸಣ್ಣ ಗುಡಿ ಕೈಗಾರಿಕೆಗೆ ಪ್ರಸಿದ್ಧಿ. ಇಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ನಲ್ಲಿ ಏನಾಯ್ತಂದ್ರೆ ಕೈಗಾರಿಕಾ ಕ್ರಾಂತಿ ಆಯ್ತು ಸ್ನೇಹಿತರೆ. ಏನಾಯ್ತು? ಕೈಗಾರಿಕಾ ಕ್ರಾಂತಿ ಆಯ್ತು. ಇದರಿಂದಾಗಿ ಭಾರತದಲ್ಲಿರ್ತಕ್ಕಂತಹ ಸಣ್ಣ ಗುಡಿ ಕೈಗಾರಿಕೆಗಳು ಮುಚ್ಚಿ ಹೋದವು. ಭಾರತದಲ್ಲಿರ್ತಕ್ಕಂತಹ ಸಣ್ಣ ಗುಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಬಡ ಜನರು ಏನಾದ್ರು ನಿರುದ್ಯೋಗಿಗಳಾದರೂ ಇನ್ನಷ್ಟು ಬಡತನದಿಂದ ಕೂಡಿದ್ರು. ಇದು ಒಂದು ರೀತಿ ಏನಾಯ್ತಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕವಾಗಿ ಕಾರಣ ಆಯ್ತು. ಈ ಘಟನೆಯನ್ನು ಕುರಿತು ಪ್ರಸಿದ್ಧ ಇತಿಹಾಸಕಾರ ಈಶ್ವರಿ ಪ್ರಸಾದ್ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಭಾರತವು ಇಲ್ಲಿನ ಮೇವನ್ನು ಮೇಯ್ದು ಇಂಗ್ಲೆಂಡಿಗೆ ಹಾಲನ್ನು ನೀಡುವ ಹಸುವಾಯಿತು. ಅದರ ಮಕ್ಕಳು ಹಸಿವಿನಿಂದಲೇ ಬೆಳೆದಿದ್ದರು. ಎಲ್ಲಿ? ಭಾರತದಲ್ಲಿ. ಈ ಮಾತನ್ನು ಯಾರು ಹೇಳ್ತಾರೆ ಅಂದ್ರೆ, ಈ ಇಂಗ್ಲೆಂಡ್ ನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯನ್ನು ಕುರಿತು ಪ್ರಸಿದ್ಧ ಇತಿಹಾಸಕಾರ ಈಶ್ವರಿ ಪ್ರಸಾದ್ ಅವರು ಹೇಳಿದರು. ಇದು ಒಂದು ರೀತಿ ಏನಾಯ್ತು ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಡೆ ಮಾಡಿಕೊಡ್ತು ಸ್ನೇಹಿತರೆ. ನಂತರ ನೋಡ್ಬೇಕಾದ್ರೆ ನಾವು ನಾಲ್ಕನೇ ಕಾರಣ ಯಾವ್ದಪ್ಪ ಅಂದ್ರೆ ಸೈನಿಕ ಕಾರಣಗಳು. ಯಾವ ಕಾರಣ? ಸೈನಿಕ ಕಾರಣ. ಸೈನಿಕವಾಗಿ ಯಾವ್ಯಾವ ರೀತಿ ಪ್ರಚೋದನೆ ನೀಡಿದ್ವು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಂದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, 44,000 ಬ್ರಿಟಿಷ್ ಸೈನ್ಯ, 2,33,000 ಭಾರತ ಸೈನ್ಯ, 44,000 ಬ್ರಿಟಿಷ್ ಸೈನ್ಯ, 2,33,000 ಭಾರತ ಸೈನ್ಯ. ಇಲ್ಲಿರ್ತಕ್ಕಂಥ ಸೈನಿಕರು ಯಾರ ಅಂಡರ್ನಲ್ಲಿ ಯಾರ ಕೆಳಗಿನಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ಬ್ರಿಟಿಷ್ ಕಂಪನಿಯ ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಬ್ರಿಟಿಷ್ ಕಂಪನಿ ಒಂದು ಇವರಿಗೆ ವ್ಯತ್ಯಾಸವನ್ನಿಟ್ಟಿತ್ತು ಸೈನಿಕರ ಮಧ್ಯೆ. ಏನಂದ್ರೆ, ಅಲ್ಲಿ ಬರ್ತಕ್ಕಂತಹ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿದ್ದು ಸ್ನೇಹಿತರೆ. ಕೆಳಮಟ್ಟದ ಹುದ್ದೆಗಳು ಮಾತ್ರ ಭಾರತೀಯರಿಗೆ ಸೀಮಿತವಾಗಿದ್ದು. ಎಲ್ಲಿ ತನ ಅಂದ್ರೆ ನಾವು ನೋಡ್ತಿರ್ತೀವಿ, ದಫೇದಾರ್, ಹವಲ್ದಾರ್, ಸುಬೇದಾರ್ ಹುದ್ದೆ ಇವರಿಗೆ ಹೈಯೆಸ್ಟ್ ಪೋಸ್ಟ್ ಆಗಿತ್ತು. ಈ ಹುದ್ದೆನೇ ಅವರಿಗೆ ಬ್ರಿಟಿಷ್ ನಾಗರಿಕ ಆಡಳಿತ ವ್ಯವಸ್ಥೆಯಲ್ಲಿ ನೋಡಿದ್ರೆ ಇದು 2ನೇ ಅತ್ಯುನ್ನತ ಹುದ್ದೆ. ಈ ಹುದ್ದೆಗೆ ಮಾತ್ರ ಅವರು ನೇಮಕ ಆಗ್ತಾರೆ. ಅವ್ರು ಎಷ್ಟೇ ಪರಿಶ್ರಮದಿಂದ ಕೆಲಸ ಮಾಡಿದ್ರು ಮೊದಲೇ ಫಸ್ಟ್ ರ್ಯಾಂಕ್ ಹುದ್ದೆಗೆ ಅವ್ರನ್ನ ನೇಮಕ ಮಾಡ್ತಾ ಇದ್ದಿಲ್ಲ. ಇದು ಒಂದು ರೀತಿ ಸಮಸ್ಯೆ. ಆದ್ರೆ ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಮತ್ತು ಭಾರತೀಯ ಸೈನಿಕರಿಗೆ ವ್ಯತ್ಯಾಸ ಏನಂದ್ರೆ 1:8 ಭಾಗ ಸಂಬಳ ನೀಡ್ತಾ ಇದ್ರು ಸ್ನೇಹಿತರೆ. ಯಾವ ರೀತಿ ಅಂದ್ರೆ, ಬ್ರಿಟಿಷ್ ಸೈನಿಕರಿಗೆ 800 ರೂಪಾಯಿ ಕೊಟ್ರೆ ಭಾರತೀಯ ಸೈನಿಕರಿಗೆ 80 ರೂಪಾಯಿ. ಇದರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ವ್ಯತ್ಯಾಸ ಮಾಡಿದ್ರು. ಇದು ಒಂದು ರೀತಿ ಏನಾಯ್ತು ಅಂದ್ರೆ ಭಾರತದ ಸೈನಿಕರು 2,33,000 ಭಾರತೀಯ ಸೈನಿಕರಿಗೆ ಸೈನಿಕವಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿದಂತಾಯ್ತು ಸ್ನೇಹಿತರೆ. ನಂತರ ನೋಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಸೈನಿಕರು ಭಾರತೀಯ ಸೈನಿಕರಿಗೆ
ಅವಾಚ್ಯ ಶಬ್ದಗಳಿಂದ ಬಳಸ್ತಾ ಇದ್ರು ಸ್ನೇಹಿತರೆ. ಯಾವ ರೀತಿ ಅಂದರೆ ಸೂವಾರ್, ನಿಗ್ರೋ, ಬ್ಲ್ಯಾಕಿ ಇನ್ನಿತರ ಕೆಟ್ಟ ಪದಗಳಿಂದ ಏನು ಮಾಡ್ತಾ ಇದ್ರು ಅಂದರೆ ಭಾರತೀಯ ಸೈನಿಕರನ್ನ ಕರಿತಾ ಇದ್ರು. ಇಷ್ಟಲ್ಲದೆ ಇದು ಒಂದು ರೀತಿ ಕಾರಣ ಆದರೆ ಇನ್ನೊಂದು ಕಾರಣ ಕಾಲಾಪಾನಿ ಅಂತ ಬರುತ್ತೆ ಸ್ನೇಹಿತರೆ. ಹೆಂಗಂದ್ರೆ ನಮ್ಮ ಭಾರತದಲ್ಲಿ ವಾಸಿಸುವಂತಹ ಹಿಂದೂ ಮತ್ತು ಮುಸ್ಲಿಮರು ಸಮುದ್ರಯಾನ ಮಾಡುವಂತಿರುವುದಿಲ್ಲ ನಮ್ಮ ಭಾರತ ಸಂಪ್ರದಾಯದ ಪ್ರಕಾರ. ಯಾವಾಗ ಇವರು ಬ್ರಿಟಿಷ್ ಕಂಪನಿ ಭಾರತದಲ್ಲಿ ವಾಸಿಸುವ ಮತ್ತು ಬ್ರಿಟಿಷ್ ಸೈನ್ಯವು ಕಡ್ಡಾಯವಾಗಿ ಸಮುದ್ರಯಾನ ಮಾಡಬೇಕು, ಅಂತ ಯಾವಾಗ ವರದಿ ಜರಿಸ್ತೋ ಅವಾಗಿಂದ ಭಾರತದಲ್ಲಿರ್ತಕ್ಕಂತಹ ಹಿಂದೂ ಮುಸ್ಲಿಂ ಸೈನಿಕರಿಗೂ ಒಂದು ರೀತಿಯ ಕಿಚ್ಚೆದ್ದಿತ್ತು. ಈ ಕಿಚ್ಚೆದ್ದ ಘಟನೆಗೆ ನಾವು ಕಾಲಾಪಾನಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಒಂದು ರೀತಿ ಸೈನಿಕವಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿತು ಸ್ನೇಹಿತರೆ. ಇದು 4ನೇ ಕಾರಣ ಆದ್ದರಿಂದ ಈಗ 5ನೇ ಕಾರಣ ಯಾವಂತ ನೋಡೋಣ ಸ್ನೇಹಿತರೆ. 5ನೇ ಕಾರಣ ನೋಡ್ಬೇಕಾದ್ರೆ ನಾವು ತತ್ಕ್ಷಣದ ಕಾರಣಗಳು ನೋಡೋಣ. ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳ ಎಫೆಕ್ಟ್ ಅಂದ್ರೆ ಬಹಳ ಪರಿಣಾಮ ನೀಡಿದ ಕಾರಣ ಯಾವುದಂದ್ರೆ ತತ್ಕ್ಷಣದ ಕಾರಣ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಗೋವು ಹಿಂದೂಗಳಿಗೆ ಪವಿತ್ರವಾದಂಥ ಪ್ರಾಣಿ, ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿರ್ತಕ್ಕಂಥ ಪ್ರಾಣಿ. ಆ 2 ಪ್ರಾಣಿಗಳನ್ನ ಬಳಸಿಕೊಂಡು ಇಲ್ಲಿ ಬ್ರಿಟಿಷರು ಸ್ವಲ್ಪ ಎದುರಾಗ್ತಾರೆ ಸ್ನೇಹಿತರೆ. ಏನಂದ್ರೆ ಇದೇ ವರ್ಷದಲ್ಲಿ 1757ರ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕದನ ನಡೆದಿತ್ತು ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ, 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯಿತು. ಯಾವಾಗ 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯಿತು, 1857ರ ಹೊತ್ತಿಗೆ ತನ್ನ 100 ವರ್ಷವನ್ನು ಆಚರಿಸಿತ್ತು. ತನ್ನ 100 ವರ್ಷವನ್ನು ಆಚರಿಸಿದಂತ ಹೇಳಿ ಬ್ರಿಟಿಷ್ ಕಂಪನಿ ಆಡಳಿತದಲ್ಲಿ ಬರತಕ್ಕಂತಹ ಎಲ್ಲಾ ಸೈನಿಕರಿಗೆ ಕೇಕ್ ಅನ್ನು ಹಂಚಿದ್ರು ಸ್ನೇಹಿತರೆ, ಕೇಕ್ ತಿನ್ನಿಸಿದ್ರು. ಆ ಕೇಕ್ನಲ್ಲಿ ಏನಿತ್ತಪ್ಪ ಅಂದ್ರೆ ಹಂದಿ ಮತ್ತು ದನದ ಕೊಬ್ಬನ್ನ ಸೇರಿದ್ರು ಸ್ನೇಹಿತರೆ. ಅದರಲ್ಲಿ ಅಲ್ಪ ಮಟ್ಟದಲ್ಲಿ ಹಂದಿ ಮತ್ತು ದನದ ಕೊಬ್ಬಿತ್ತು ಸ್ನೇಹಿತರೆ. ಇದನ್ನ ನಮ್ಗೆ ಈಗಾಗಲೇ ಹೇಳಿದೆ, ದನ ಅಂದ್ರೆ ಗೋವು ನಮ್ಮ ಭಾರತದಲ್ಲಿ ಹಿಂದೂಗಳ ಪವಿತ್ರ ಪ್ರಾಣಿ, ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿರ್ತಕ್ಕಂಥ ಪ್ರಾಣಿ. ಇವೆರಡು ಪ್ರಾಣಿಗಳನ್ನ ಬಳಸಿ ಕೇಕ್ ರೆಡಿ ಮಾಡಿದ್ರು. ಆ ಕೇಕ್ ಅನ್ನ ತಿನ್ನುವುದು ಕಡ್ಡಾಯ ಮಾಡಿದ್ರು. ಇದು ಒಂದು ರೀತಿ ಏನಾಯ್ತು, ತತ್ಕ್ಷಣದ ಕಾರಣ ಆಯ್ತು. ಇನ್ನೊಂದು ನೋಡ್ಬೇಕಾದ್ರೆ ನಾವು ಬ್ರಿಟಿಷರ ಆಗ ತಾನೇ ಜಾರಿಗೆ ತಂದಿರತಕ್ಕಂತಹ ರಾಯಲ್ ಎನ್ಫೀಲ್ಡ್ ಬಂದೂಕು ಬಳಸುವುದು ಕಡ್ಡಾಯವಾಗಿತ್ತು. ಆ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಬಳಸಬೇಕಾದ್ರೆ ಒಂದು ತೋಪನ್ನು ತೆಗಿಬೇಕಾದ್ರೆ ಈ ರೀತಿ ಕಚ್ಚಿ ತೆಗಿತೀವಿ ಸ್ನೇಹಿತರೆ, ಈ ರೀತಿ ಕಚ್ಚಿ ತೆಗಿತೀವಿ. ಆ ಕಚ್ಚಿ ತೆಗಿಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಸ್ನೇಹಿತರೆ. ಅದು ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೆ ಏನಾಯ್ತು ಅಂದ್ರೆ ವಿರೋಧವಾಯಿತು. ಇದರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಸೈನಿಕರು ಏನ್ ಮಾಡಿದ್ರು, ತತ್ಕ್ಷಣವಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿದಂತ ಸ್ನೇಹಿತರೆ. ಇದೊಂದು ರೀತಿಯ ಕಾರಣ. ಏನೊಂದು ಹೇಳ್ಬೇಕಂದ್ರೆ ಈ 5 ಕಾರಣಗಳು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಚೋದನೆ ನೀಡಿದ್ವಲ್ಲದೆ ಯಾರು ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾರ್ಟ್ ಮಾಡಿದ್ರು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದೇ ರೀತಿ ನಮ್ಮ ಈ BS ಜುಲ್ಕುಲ್ ಸ್ಟಡಿ ಸರ್ಕಲ್ಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇರಲಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ. ಧನ್ಯವಾದ.